ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಅವಳು ನಿನ್ನ ಒಡ ಹುಟ್ಟಿದ ತಂಗಿ ಅಲ್ಲದೆ ಇರ್ಬೋದು, ಆದರೆ ರಕ್ತ ಹಂಚಿಕೊಂಡು ಹುಟ್ಟಿದ ಅಕ್ಕನಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತಾಳೆ. ಅವಳು ನಿನಗೋಸ್ಕರ ಎಷ್ಟೋ ತ್ಯಾಗಗಳನ್ನ ಮಾಡಿದ್ದಾಳೆ. ಕೊಳವೆ ಬಾವಿಲಿ ಸಿಗಾಕೊಂಡೆ ನಿನಗೆ ಪುನರ್ಜನ್ಮ ಕೊಟ್ಟಿದ್ದೇ ಅವಳು. ಆದರೆ ನೀನು ಅವಳ ತಪ್ಪುಗಳನ್ನ ಹುಡುಕ್ತಾ ಇರ್ತೀಯ, ಅವಳನ್ನ ಸಿಗಾಕ್ಸೋದಕ್ಕೆ ಸಂಚು ಮಾಡ್ತಾ ಇರ್ತೀಯ. ವರ್ಷ ಏನಿದೆಲ್ಲ? ಅದಕ್ಕೇನು ಕಂಡ್ರೆ ಯಾಕೆ ಅಷ್ಟೊಂದು ದ್ವೇಷ ನಿಂಗೆ? ಖಂಡಿತ ಇಲ್ಲ ವಿನಯ್, ನಾನು ಗರ್ಭಿಣಿ. ಪದೇ ಪದೇ ಅಮ್ಮನ್ನ ನೋಡಬೇಡ ಅಂದರೆ ಹೇಗೆ ಸಹಿಸೋದು? ಅಮೃತಂಗೆ ನಮ್ಮಮ್ಮ ಚಿಕ್ಕಮ್ಮ ಬರೀ ಸಾಕ್ದವಳು, ಆದರೆ ನನಗೆ ಅವಳು ಹೆತ್ತಮ್ಮ. ಈ ಸ್ಥಿತಿಲಿ ಅವಳನ್ನ ನೋಡಬೇಕು, ಅವಳ ಜೊತೆ ಮಾತಾಡಬೇಕು ಅನ್ಸೋದು ತಪ್ಪ? ಅಮ್ಮ ಆದವಳ ಜೊತೆ ಕದ್ದು ಮುಚ್ಚಿ ಹೇಗೆ ಮಾತಾಡಿದ್ರೂ ತಪ್ಪಿಲ್ಲ, ಅದು ಅಪರಾಧನ? ಅಮೃತನ ಅತ್ತೆ ಅಪಾರ್ಥ ಮಾಡ್ಕೊಂಡ್ರೆ ಅದರಲ್ಲಿ ನಂದೇನು ತಪ್ಪಿದೆ ವಿನಯ್? ಅಳ್ಬೇಡ ವರ್ಷ, ಸಮಾಧಾನ ಮಾಡ್ಕೊ. ಅಮ್ಮನಿಗೋಸ್ಕರ ಹಂಬಲಿಸೋದು ಖಂಡಿತ ತಪ್ಪಲ್ಲ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲಮ್ಮ, ಆದರೆ ತರಾತುರಿನಲ್ಲಿ ಯಶೋಧ ಅವ್ರನ್ನ ಇಲ್ಲಿ ಕರ್ಸ್ಕೊಳ್ಳೋ ಅಗತ್ಯ ಏನಿತ್ತಮ್ಮ? ನೋಡು ವರ್ಷ, ನಿನಗೂ ಚೆನ್ನಾಗಿ ಗೊತ್ತು, ಅಮೃತ ಕೇಳ್ಕೊಂಡ್ಲು ಅಂತ ಶಕುಂತಲಾ ನಿಮ್ಮಮ್ಮನ ಕ್ಷಮಿಸಿದ್ಲು. ಆದರೆ ವಾಸ್ತವವಾಗಿ ಶಕುಂತಲಾಗೆ ನಿಮ್ಮಮ್ಮನ ಮೇಲೆ ಸಿಟ್ಟು ಹೋಗಿಲ್ಲ, ನಿಜ ತಾನೇ? ಹೌದು ವರ್ಷ, ಚಿಕ್ಕಪ್ಪ ಹೇಳೋದು ಸರಿಯಾಗಿದೆ. ಇಂಥ ಪರಿಸ್ಥಿತಿಲಿ ಅತ್ತೆ ಇಲ್ಲಿಗೆ ಬಂದರೆ ಚಿಕ್ಕಮ್ಮನಿಗೆ ಮತ್ತೆ ಕಿರಿಕಿರಿ ಅನ್ನಿಸ್ಬೋದು. ಸ್ವಲ್ಪ ದಿನ ಎಲ್ಲ ಮರೆಯೋವರೆಗೂ ಅತ್ತೆ ಇಲ್ಲಿಗೆ ಬರದೇ ಇರೋದೇ ಒಳ್ಳೆಯದು. ನಾನು ಅದನ್ನೇ ಹೇಳಕ್ಕೆ ಹೊರಟಿರೋದು. ಸ್ವಲ್ಪ ದಿನ ತವರಿನ ವ್ಯಾಮೋಹನ ದೂರ ಇಡು, ಯಶೋಧೆಯಿಂದ ನೀನು ಸ್ವಲ್ಪ ದೂರ ಇರು. ಅಮ್ಮನಿಂದ ದೂರ ಇದೆಯಾ, ಅಮ್ಮನ್ನ ಬಿಟ್ಟಿಡೋಕ್ಕಾಗದೆ ಒದ್ದಾಡ್ತಿದ್ಯಾ ಅನ್ನೋ ವಿಚಾರ ಶಕುಂತಲನಿಗೆ ಗೊತ್ತಾಗುತ್ತೆ. ಆಗ ಶಕುಂತಲಾನೇ ನಿಮ್ಮಮ್ಮನ್ನ ಕ್ಷಮಿಸಿ ಇಲ್ಲಿ ಕರೆಸ್ಕೊಂತಾಳೆ. ಹೌದು ವರ್ಷ, ನೀನು ನಿಮ್ಮ ತಾಯಿನ ಬಿಟ್ಟಿರೋಕ್ಕಾಗದೆ ಒದ್ದಾಡ್ತಿದ್ಯಾ ಅಂತ ನನಗೆ ಗೊತ್ತು. ಆದರೆ ಅದರಿಂದ ಅತ್ತಿಗೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗಾಗಬಾರ್ದು. ನೋಡು ವರ್ಷ, ಅತ್ತಿಗೆ ನಮ್ಮಿಬ್ಬರಿಗೂ ಮರುಜನ್ಮ ಕೊಟ್ಟವರು. ಅವ್ರಿಗೋಸ್ಕರ ನಾವಿಬ್ಬರು ಸ್ವಲ್ಪ ತ್ಯಾಗ ಮಾಡೋದ್ರಲ್ಲಿ ತಪ್ಪೇನಿದೆ? ನೋಡಮ್ಮ, ನಾನು ಹೇಳೋದೆಲ್ಲ ಹೇಳಿದೆ, ಇಷ್ಟೊಂದು ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ. ಯಾಕೆ ಹೇಳಿದೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮಮ್ಮ ಇಲ್ಲಿಗೆ ಬರೋದು ಬೇಡ. ಬಂದರೆ ಶಕುಂತಲಾ ಬರೋ ಅಷ್ಟರಲ್ಲಿ ಯಾಕೆ ವಾಪಸ್ ಕಳಿಸ್ಬಿಡು. ಸರಿ ಮಾವ, ಹಾಗೆ ಆಗಲಿ. ವಿನಯ್, ನನ್ನ ಟೌನಲ್ಲಿ ಹತ್ರ ಡ್ರಾಪ್ ಮಾಡ್ಬಿಡ. ಸರಿ ಚಿಕ್ಕಪ್ಪ, ಬನ್ನಿ. ಬಾ. ಅಮೃತ ಅತ್ತೆ, ಅಮೃತ ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದೇವಸ್ಥಾನಕ್ಕ ಒಬ್ಳೇ ಹೋದ್ಲಾ? ಹೌದು ವರ್ಷ, ನನಗೂ ಹೇಳಿದಿದ್ರೆ ನಾನು ಜೊತೆಲಿ ಹೋಗಿ ಬರ್ತಿದ್ದೆ. ನೀನು ಹೇಳೋದು ಸರಿ ವರ್ಷ. ಅವಳೊಬ್ಳೇ ಹೋಗೋ ಬದಲು ನಿನ್ನನ್ನು ಜೊತೆಲಿ ಕರ್ಕೊಂಡೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ನನಗೆ ಯಾಕೋ ಅವಳೊಬ್ಬಳನ್ನೇ ಕಳಿಸ್ಬಾರ್ದಾಗಿತ್ತು ಅನ್ನಿಸ್ತಿದ್ದೆ. ಯಾಕತ್ತೆ? ಯಾಕೋ ಗೊತ್ತಿಲ್ಲ ವರ್ಷ, ಹೇಳ್ಕೊಳಕ್ಕಾಗದೇ ಇರೋ ಆತಂಕ, ಒದ್ದಾಟ ಮನಸ್ಸಲ್ಲಿ ಒಂಥರ ಹಿಂಸೆ ಅನ್ನಿಸ್ತಿದೆ. ಅದು ಅಲ್ಲದೆ ಶಕುಂತಲಾ ಅತ್ತೆ ಬಂದು ಏನಾದರೂ ಆಕ್ಷೇಪಣೆ ಮಾಡಿದ್ರೆ? ಆ ಭಯನೂ ಇದೆ. ಶಕುಂತಲಾ ಬಂದು ಅಮೃತನ ಯಾಕೆ ಒಬ್ಬಳನ್ನ ದೇವಸ್ಥಾನಕ್ಕೆ ಕಳಿಸ್ತೆ ಅಂತ ಕೇಳಿದ್ರೆ ಏನು ಹೇಳೋದು ಅಂತ ಯೋಚನೆ ಆಗ್ತಿದೆ. ಸರಿ ವರ್ಷ, ನಿನ್ನ ಮಗನ ನೋಡ್ಕೊ, ನನ್ನ ಅಡುಗೆ ಮನೇಲಿ ಕೆಲಸ ಇದೆ.
ಏನು ಅಮೃತ ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾಳೆ. ನಿಂತ್ಕೊಳ್ಳಿ. ಓಹೋ, ಶಾಂತಲಾ ಅವರು ನಮಸ್ಕಾರ. ನಾನು ನಿಮ್ಮನ್ನು ನೋಡಲಿಲ್ಲ. ಏನು ಇವಾಗ ನೀವು ಬಂದಿದ್ದು? ಅದು ಅದು ವರ್ಷನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಥಟ್ಟಂತ ಬಂದ್ಬಿಟ್ಟೆ. ನೀವು ಇಲ್ಲಿಗೆ ಬರಬಾರ್ದು ಅಂತ ನಿರ್ಬಂಧ ಇದೆ ಅಂತ ಗೊತ್ತು ತಾನೆ? ನೋಡಿ, ಶಕುಂತಲ ಮನೇಲಿಲ್ಲ. ಇದ್ದಿದ್ರೆ ನಿಮ್ಮ ಕತೆ ಏನಾಗ್ತಿತ್ತೋ ಏನೋ. ಅದು ಮತ್ತೆ ಏನು ಮತ್ತೆ? ನಿಮ್ಮನೇಲಿ ಎಲ್ಲ ತೀರ್ಮಾನ ಆಗಿತ್ತಲ್ವಾ? ನೀವು ಈ ಮನೆ ಹೊಸಲು ತುಳಿಬಾರ್ದು, ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಮತ್ತಿನ್ನೇನು ಬಾಕಿ ಇದೆ ಅಂತ ಇಲ್ಲಿಗೆ ಬಂದ್ರಿ? ಮತ್ತೆ ಶಕುಂತಲಾ ದೇವಿ ಅವರು ನನ್ನ ಕ್ಷಮಿಸಿದಾರಂತಲ್ಲ? ಹಾಗಂತ ಯಾರು ಹೇಳಿದ್ದು? ಬೇರೆ ಯಾರೋ ಯಾಕೆ ಹೇಳ್ತಾರೆ? ವರ್ಷನೇ ಹೇಳಿದ್ಲು. ವರ್ಷ ಹೇಳಿದ್ಲಾ? ಮತ್ತೆ ನನ್ನ ಹತ್ರ ಅಮ್ಮ ಫೋನ್ಗೆ ಸಿಗ್ಲಿಲ್ಲ ಅಂತ ಹೇಳಿದ್ಲಲ್ಲ? ಅಯ್ಯೋ, ತಗ್ಲಾಕೊಂಡಲ್ಲ. ಈ ವರ್ಷ ಈ ಥರ ಸುಳ್ಳು ಹೇಳಿದಾಳೆ ಅಂತ ನನಗೆ ಗೊತ್ತಾಗಬೇಕು. ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ರಿ? ಹೆದರ್ಕೊಂಡ್ರಾ? ಸುಮ್ಮನೆ ತಮಾಷೆ ಮಾಡಿ ನಿಮ್ಮನ್ನು ಹೆದರಿಸೋಣ ಅಂತ ಅಂದ್ಕೊಂಡೆ ಅಷ್ಟೇ. ಅಷ್ಟೇನಾ? ಶಪ್ಪ, ನನಗಂತೂ ಜೀವನೇ ಹೋದಂಗಾಗಿತ್ತು. ಆದರೂ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇಷ್ಟೊತ್ತು ನಾನು ವರ್ಷ ನಿಮ್ಮ ಮತ್ತು ಅಮೃತನ ವಿಷಯನೇ ಮಾತಾಡ್ತಾ ಇದ್ವಿ. ನೋಡಿ ಯಶೋದವ್ರೆ, ಇನ್ನೂ ಒಂದಷ್ಟು ದಿವಸ ನೀವು ಇಲ್ಲಿಗೆ ಬರದೇ ಇದ್ದರೆ ಚೆನ್ನಾಗಿರುತ್ತೆ. ಏನು ಶಾಂತಲಾ ಅವರೇ, ನೀವು ನನ್ನ ಸಂಬಂಧ ಕಡ್ಕೊಳಕ್ಕೆ ನೋಡ್ತಿದ್ದೀರಾ? ಶಕುಂತಲಾ ದೇವಿ ಅವ್ರಿಗಂತೂ ನನ್ನ ಕಂಡ್ರೆ ದ್ವೇಷ. ನಿಮಗೂ ನನ್ನ ಮೇಲೆ ಸಿಟ್ಟ. ನೀವು ವರ್ಷನ ನನ್ನಿಂದ ದೂರ ಮಾಡಕ್ಕೆ ನೋಡ್ತೀರಾ? ಛೇ, ನನ್ನ ಮಾತಿನ ಅರ್ಥ ಅದಲ್ಲ. ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ತಪ್ಪು ಮೇಲೆ ತಪ್ಪು ಮಾಡಿದ್ರು, ಅದು ನನಗೆ ಗೊತ್ತಿದ್ರು ನಾನು ಯಾವತ್ತೂ ನಿಮ್ಮನ್ನು ದಂಡಿಸ್ದವಳಲ್ಲ. ಅದಕ್ಕೆ ಕಾರಣ ವರ್ಷನೇ. ನಿಮ್ಮನ್ನು ದಂಡಿಸಿದ್ರೆ, ನಿಮ್ಮಿಂದ ಅವಳನ್ನು ದೂರ ಮಾಡಿದ್ರೆ ಅವಳು ನೊಂದ್ಕೊತಾಳೆ ಅಂತಾನೆ ನಾನು ಯಾವತ್ತೂ ನಿಮ್ಮ ಬಗ್ಗೆ ತುಟಿ ಬಿಚ್ಚಿದವಳಲ್ಲ. ಹಾಗಂತ ನಾನೆಲ್ಲನೂ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಂತನೂ ಅಲ್ಲ. ನಾನು ಈ ಮನೆಗೆ ದೊಡ್ಡ ಸೊಸೆ. ನಾನು ಮಾತಾಡಿದ್ರೆ ಶಕುಂತಲನು ನನ್ನ ಮಾತಿಗೆ ವಿರುದ್ಧ ಹೋಗಲ್ಲ. ಅಮೃತ ಕೇಳಿದ್ಲು ಅಂತ ಶಕುಂತಲ ನಿಮ್ಮನ್ನು ಕ್ಷಮಿಸಿದ್ಲು. ಅದೇ ಜಾಗದಲ್ಲಿ ನಾನಿದ್ದಿದ್ರೆ ಖಂಡಿತ ನಾನು ನಿಮ್ಮನ್ನು ಕ್ಷಮಿಸ್ತಿರ್ಲಿಲ್ಲ. ಏನು ಹೇಳ್ತಿದ್ದೀರಾ ನೀವು? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಏನು ತಪ್ಪು ಮಾಡಿದ್ದೀರಾ ಅಂತ ಗೊತ್ತಿದ್ದು ನನ್ನನ್ನು ಕೇಳ್ತಾ ಇದ್ದೀರಲ್ಲ. ನನಗೆ ವರ್ಷ ಬೇರೆ ಅಲ್ಲ, ಅಮೃತ ಬೇರೆ ಅಲ್ಲ, ಇಬ್ಬರೂ ಒಂದೇ. ಅವಳು ನನ್ನ ಸೊಸೆನೆ. ಅಮೃತನಿಗೆ ಈ ಮನೆಯಲ್ಲಿ ನಿಮ್ಮಿಂದ ಎಂಥ ಕಿರುಕುಳ ಆಗ್ತಿತ್ತು ಅಂತ ಗೊತ್ತಿರಲಿಲ್ವಾ? ನಿಮ್ಮ ಮೇಲೆ ಅವಳಿಗೆ ಹೆತ್ತ ತಾಯಿಗಿಂತಲೂ ಹೆಚ್ಚು ಪ್ರೀತಿ ಅಭಿಮಾನ ಇದೆ. ನೀವು ಸಾಯ್ತೀರಾ ಅಂತ ನಿಮ್ಮನ್ನು ಉಳ್ಸಕ್ಕೆ ಹೋಗಿ ಅವಳು ಬಿದ್ದು ಗಾಯ ಮಾಡ್ಕೊಬಂದ್ಲು. ಆದರೆ ನೀವೇನು ಮಾಡಿದ್ರಿ? ಅಮೃತನ ಬಾಯಲ್ಲಿ ಪಟ್ಟಿ ಇದ್ದಿದ್ದನ್ನ ನೀವು ಆಸ್ಪತ್ರೆಯಲ್ಲಿ ನೋಡಿದ್ರಲ್ವಾ? ಅಂತಹ ಅವಮಾನಕ್ಕೆ ಸಂಕಟಕ್ಕೆ ನೀವೇ ಕಾರಣ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಅವಳು ನಿಮ್ಮ ಮಗಳೇ ಅಲ್ವಾ? ಅದನ್ನ ನೋಡಿ ನಿಮ್ಮ ಮನಸ್ಸಿಗೆ ನೋವಾಗ್ಲಿಲ್ವಾ? ಹೋಗ್ಲಿ, ಅಯ್ಯೋ ಪಾಪ ಅಂತನೂ ಅನ್ನಿಸ್ಲಿಲ್ವಾ?
ಅಕಸ್ಮಾತ್ ವರ್ಷನ್ ಬಾಯಿಗೂ ಹೀಗೆ ಪಟ್ಟಿ ಕಟ್ಟಿದ್ದಿದ್ರೆ ನಿಮ್ಮ ಕರಳು ಚುರುಕಂತಿರ್ಲಿಲ್ವಾ? ಅದೇ ಥರ ಅಮೃತನೂ ಅಲ್ವಾ? ಅಮೃತ ನನ್ನಿಂದ ಹಿಂಸೆ ಪಡ್ತಿದ್ದಾಳೆ. ಅವಳಿಗೆ ಸಹಾಯ ಮಾಡೋ ಯೋಗ್ಯತೆ ಅಂತೂ ನನಗಿಲ್ಲ. ಕನಿಷ್ಠ ಅವಳಿಂದ ದೂರ ಇರಬೇಕು ಅಂತನಾದ್ರೂ ನಿಮ್ಗೆ ಅನ್ನಿಸ್ಲಿಲ್ವಾ? ಪಾಪ ಅಮೃತ ಶಕುಂತಲ ಹತ್ರ ಕಣ್ಣೀರಿಟ್ಕೊಂಡು ನಿಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೊಂಡ್ಲು. ನಿಮಗೋಸ್ಕರ ಅಲ್ಲ, ವರ್ಷನ್ಗೋಸ್ಕರ. ನೀವು ಇದನ್ನೆಲ್ಲ ಏನು ಯೋಚನೆ ಮಾಡಿದೆ ನಿಮ್ಮ ಸ್ವಂತ ಮಗಳನ್ನ ನೋಡೋಕೆ ಬಂದ್ಬಿಟ್ರಿ ಅಲ್ವಾ? ಅಮೃತನ ಬಾಯಿಗೆ ಶಕುಂತಲ ಪಟ್ಟಿ ಕಟ್ಟಿದಾಗ ಹೀಗೆ ಓಡ್ ಬಂದು ಮನೆ ಮುಂದೆ ನಿಂತು ಅಮೃತನ ಬಾಯಿಗೆ ಪಟ್ಟಿ ಕಟ್ಟಿರೋದನ್ನ ತೆಗಿರಿ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ಬೋದಾಗಿತ್ತಲ್ಲ. ಹೆತ್ತು ಮಕ್ಕಳ ಮೇಲೆ ಪ್ರೀತಿ ಇರೋದು ಸಹಜ. ಹಾಗಂತ ಸಾಕಿದ ಮಗಳನ್ನ ಇಷ್ಟೊಂದು ನೆಗ್ಲೆಕ್ಟ್ ಮಾಡೋದಾ? ಅಯ್ಯಯ್ಯೋ, ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ. ಈಗ ನಾನು ಬಂದಿದ್ದು ನೇರವಾಗಿ ಶಕುಂತಲಾ ದೇವಿ ಅವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ಹೋಗೋಣ ಅಂತ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ನೋಡಿ, ಈ ಸಂದರ್ಭದಲ್ಲಿ ನೀವಿಲ್ಲಿಗೆ ಬಂದಿರೋದು ಸರಿಯಲ್ಲ. ಶಕುಂತಲಾ ಬಂದರೆ ಅಮೃತಾನೇ ನಿಮ್ಮನ್ನು ಕರೆಸಿದ್ದಾಳೆ ಅಂತ ತಪ್ಪು ತಿಳ್ಕೊಳ್ತಾಳೆ. ವರ್ಷನ ನೋಡಿಕೊಂಡು ತಕ್ಷಣ ಹೊರಟೋಗಿ. ಪದೇ ಪದೇ ಹೇಳಿಸ್ಕೋಬೇಡಿ. ವರ್ಷ, ಲೇ ವರ್ಷ, ವರ್ಷ, ವರ್ಷ. ಅಮ್ಮ, ಯಾಕೆ ಹಾಕಿ ಕೂಗ್ತಿದ್ಯಾ? ಮಗು ಇದ್ಬಿಡುತ್ತೆ. ಬಾಯ್ಲಿ. ಲೇ ವರ್ಷ, ನಿಮ್ಮ ಅತ್ತೆ ಎಷ್ಟು ದಿನದಿಂದ ಕಾಯ್ಕೊಂಡಿದ್ರೆ ನನ್ನ ಮುಖಕ್ಕೆ ಚೆನ್ನಾಗಿ ಮಂಗಳಾರತಿ ಮಾಡಿದ್ರು. ಯಾರು? ನಮ್ಮತ್ತೇನಾ? ಹ್ಞೂ ಕಣೆ, 7 ಜನ್ಮಕ್ಕೂ ನೆನಪಿಸ್ಕೋಬೇಕು. ಹಾಗೆ ಉಪ್ಪು ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ತೊಳೆದು ಬಿಟ್ರು. ಏನಮ್ಮ ಹೇಳ್ತಿದ್ಯಾ ನೀನು? ಅಷ್ಟೊಂದು ಬೈದ್ರಾ? ಹ್ಞೂ ಕಣೆ ವರ್ಷ, ಅವ್ರಿಗೆ ಏನಾಗಿತ್ತೋ ಏನೋ, ಸಿಟ್ಕೊಂಡು ಎಲ್ಲ ಲೆಕ್ಕ ಚುತ್ತ ಮಾಡೋ ಥರ ಒಂದೊಂದೇ ಬಾಣ ಬಿಟ್ಟಿದ್ದೆ. ನಾನು ಹಣಗಾಯಿ ನೀರ್ಗಾಯಿ ಆಗೋಗ್ಬಿಟ್ಟೆ. ಅಯ್ಯೋ, ಈ ಅವಮಾನ ಎಲ್ಲ ನಿಂಗೆ ಬೇಕಾಗಿತ್ತಾ? ಇಲ್ಲಿಗೆ ಬರಬೇಡ ಅಂತ ಹೇಳೋ ಅಷ್ಟರಲ್ಲಿ ನಿನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ. ನನಗೇನೆ ಗೊತ್ತಿತ್ತು ಇಲ್ಲಿ ಪರಿಸ್ಥಿತಿ ಹೀಗಿರತ್ತಂತ. ಎಲ್ರಿಗೂ ಆ ಗೂಬೆ ಅಮೃತನ ಮೇಲೆ ಕರುಣೆ ಪ್ರೀತಿ ಉಕ್ಕಿ ಹರಿತಿದೆ. ಹೂನಮ್ಮ, ಕಂಬ ಗೋಡೆಗಳು ಎದ್ದು ಉಗಿಯೋದೊಂದು ಬಾಕಿ ಇದೆ ನೋಡು. ಯಾಕೆ ಹಾಗಂತಿದ್ಯಾ? ಮತ್ತಿನ್ನೇನಮ್ಮ, ಸೌಮ್ಯ ಶಾಂತಿಯ ಸಾಕಾರ ಮೂರ್ತಿ ಅನ್ಸ್ಕೊಂಡಿರೋ ಕವಿ ಪುಂಗನವರು ಇವತ್ತು ನಾನು ನಿಲ್ಸ್ಕೊಂಡು ಶೇಪ್ ಔಟ್ ಮಾಡಿಬಿಟ್ರು. ಪುಂಗ್ನವರ? ಯಾರೇ ಅದು ಪುಂಗ್ನವರು? ಯಾರ ವಿಷಯ ಹೇಳ್ತಿದ್ಯಾ? ಇನ್ಯಾರಮ್ಮ, ನಮ್ಮ ಶ್ರೀಕಾಂತ್ ಮಾವ. ಶಕುಂತಲಾ ಅತ್ತೆ ಇದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ರಿಲ್ಲ ಅಂತ ಇವರು ಬಾಲ ಬಿಚ್ಚೋದಾ? ನಂಗೆಲ್ಲ ಗೊತ್ತಿತ್ತು. ನಿಮ್ಮಿಂದಾಗಿ ಅಮೃತ ಪಡ್ಬಾರ್ದು ಪಾಠ ಪಡ್ತಿದ್ದಾಳೆ. ಸ್ವಲ್ಪ ದಿವಸ ನಿಮ್ಮ ತವ್ರ ಮನೆ ವ್ಯಾಮೋಹ ಕಡಿಮೆ ಮಾಡು, ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಜಾಲಾಡ್ಸ್ಬಿಟ್ರು. ಯಾಕೋ ಇವತ್ತು ನಮ್ಮಿಬ್ರಿಗೂ ಟೈಮೇ ಸರಿಯಿಲ್ಲ ಅಂತ ಅನ್ಸುತ್ತೆ. ಅಮ್ಮ, ಈಗಲೇ ಹೀಗೆ ಇನ್ನು ಮುಂದೆ ನಾವು ಅಮೃತನ ಮುಟ್ಟಕ್ಕೂ ಆಗಲ್ಲ ಅನ್ಸುತ್ತೆ. ಜಿ ಹುಜೂರ್ ಅಂತ ಅನ್ಕೊಂಡಿದ್ರೇನೆ ಕಾಲ. ನೆನ್ನೆ ತನಕ ಗೊಳೋ ಅಂತ ಕಣ್ಣೀರು ಸುರಿಸ್ಕೊಂಡಿದ್ದವಳು ಇವತ್ತೆಲ್ಲರೂ ಪಾಲ್ಗೂ ದೇವತೆ ಆಗೋಗಿದ್ದಾಳೆ. ಏಯ್, ನೀನ್ ಯಾಕೆ ಅವಳಿಗೆ ಎದುರಿ ಸಾಯ್ತೀಯಾ? ಎಲ್ಲ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದೇವಸ್ಥಾನಕ್ಕೆ ಹೋಗಿದ್ದಾಳ? ಹಾಳಾದವಳು. ಅವಳು ಮತ್ತೆ ಈ ಮನೆಗೆ ವಾಪಸ್ ಬರೋದೇ ಬೇಡ. ಅಲ್ಲೇ ಎಲ್ಲಾದ್ರೂ ನೆಗದ್ ಬಿದ್ದು ಹೋಗ್ಲಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ.
FIR ಹಾಕಿ ಯಾವುದಾದ್ರೂ ಜೈಲಿಗೆ ಬಿಸಾಕೋದ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದೇವಿ. ಮನೆಯಲ್ಲಿ ಎಷ್ಟು ಕೇಸ್ ಇದೆ ಗೊತ್ತಾ? 4 ಮರ್ಡರ್, 7 ರಾಬರಿ, 10 ಕಿಡ್ನಾಪ್, 3 ರೇಪ್ ಕೇಸ್. ಈಗ ರೌಡಿ ಶೀಟರ್ ಬೇರೆ ಆಗಿದೆಯಾ. ಈಗ ನೀನು ಒಳಗೆ ಹೋದ್ರೆ ಮುಂದಿನ ಜನ್ಮದಲ್ಲೂ ಹೊರಗೆ ಬರೋಕ್ಕಾಗಲ್ಲ. ಮನ್ಸು ಮಾಡಿದ್ರೆ ನಿನ್ನ ಫೇಕ್ ಎನ್ಕೌಂಟರ್ ಮಾಡಿ ಯಾವತ್ತೂ ಮುಗಿಸ್ಬಿಡ್ತಿದ್ದೆ. ಈಗ ಆ ರೌಡಿ ಮಂಜನ್ ಜೊತೆ ಹೊಡೆದಾಡ್ಕೊಂಬಂದು ಅವನು ಸಾಯೋ ಸ್ಥಿತಿಲಿದ್ದಾನೆ. ಕಲ್ಲಿಗೆ ಹಾಕೋದು ಗ್ಯಾರಂಟಿ. ಸರ್ ನಾನೇನು ಮಾಡಲಿ ಸರ್? ಅವನೇ ಕಾಲು ಕೇರ್ಕೊಂಡು ಬಂದ, ಎತ್ಬಿಟ್ಟೆ. ಇದೊಂದ್ಸಲ ಉಳಿಸ್ಬಿಡಿ ಸರ್. ರೀ ಗೌಡ್ರೆ, ಸರ್ ಇವನ ವಿಷಯ ಆಮೇಲೆ ನೋಡೋಣ. ನಾನು ಹೇಳಿದ ಕೆಲಸ ಏನು ಮಾಡಿದ್ರಿ? ನನಗೆ ಮೇಲಿಂದ ಒಂದೇ ಸಮ ಫೋನ್ ಬರ್ತಾ ಇದೆ. ಸರ್ ಇವನ್ನ ಅದಕ್ಕೆ ಕರ್ಕೊಬಂದಿರೋದು. ಇವನ್ನ ಈಚೆ ಬಿಟ್ರೆ ಇನ್ನು ಅರ್ಧ ಗಂಟೆಯಲ್ಲಿ ಗಲಾಟೆ ಮಾಡ್ಕೊಂಡು ಮತ್ತೆ ಒಳಗೆ ಬರ್ತಾನೆ. ಇವನ್ನ ನಂಬ್ಕೊಂಡ್ರೆ ಅಷ್ಟೇ ನಮ್ಮ ಕೆಲಸ. ಇಲ್ಲ ಸರ್, ಇವನ್ನ ಹ್ಯಾಂಡ್ಲು ಮಾಡೋದು ನನ್ನ ಜವಾಬ್ದಾರಿ. ನೀವು ಅಂದರೆ ಆ ಕೆಲಸ ನಾನು ಮಾಡ್ತಾನೆ. ಹೋಗುದಿ, ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ. ಇದೊಂದು ಪೊಲಿಟಿಕಲಿ ಮೋಟಿವೇಟೆಡ್ ಟಾಸ್ಕ್. ಎಲ್ಲೂ ಯಾವುದೇ ಸುಳಿವು ಬಿಡಬಾರ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇನು ಯೋಚನೆ ಮಾಡಬೇಡಿ ಸರ್. ಯಾವ ಕ್ಲೂನು ಬಿಡದೆ ಕೆಲಸ ಮುಗಿಸ್ತೀನಿ. ಆಯಿತು, ಅದು ನೋಡೇ ಬಿಡೋಣ. ಆದ್ರೆ ಒಂದು ಮಾತು ನೆನಪಲ್ಲಿಟ್ಕೋ, ಏನಾದರೂ ಕೈ ಕೊಟ್ಟಿಯೋ ಸೀದಾ ಬಳ್ಳಾರಿ ಜೈಲಿಗೆ ಹೋಗ್ತೀಯಾ. ನೋಡ್ರೆ ಸರ್ ಇವನಿಗೆಲ್ಲ ಡೀಟೇಲ್ಸು ಹೇಳಿ. ಓಕೆ ಸರ್. ಅರೆ ಥ್ಯಾಂಕ್ಸ್ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಏನಂತಲೇ ಎದುರಿಸ್ಬಿಟ್ಟಿದ್ರು. ನಾನು ಇಲ್ವೇನೆಯಾ? ಬಾ. ಹಲೋ ಪ್ರತಾಪ್. ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಬೇಲ್ ಮೇಲೆ ಇದ್ದಾನಲ್ಲ, ರಿಜಿಸ್ಟ್ರಿಗೆ ಸೈನ್ ಹಾಕ್ಸೋಣ ಅಂತ ಕರ್ಕೊಂಡ್ಬಂದಿದ್ದೆ. ಸತ್ಯ ಇಲ್ಲಿಗೆ ಯಾಕೆ ಬಂದಿದ್ದ? ಸತೀಶ್ ಕೂಡ ಇವನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಇನ್ಸ್ಪೆಕ್ಟರ್ ನೋಡಿ ಹೆಂಗ್ ಗುರಾಯಿಸ್ತಾರೆ ನಾನು. ಅವ್ರು ಇವತ್ತಲ್ಲ ನಾಳೆ ನನಗೆ ಸ್ಕೆಚ್ ಹಾಕಿ ಹಾಕ್ತಾರೆ. ಅಷ್ಟರಲ್ಲಿ ನಾನೇ ಅವ್ರದ್ದು ರೈಟ್ ಲೆಫ್ಟ್ ಎತ್ಬಿಡ್ತೀನಿ. ವಾಯ್ ಬಂದಂಗೆಲ್ಲ ಮಾತಾಡೋಕೆ ಹೋಗಬೇಡ. ನಿನ್ನೂ ಸೇಫ್ ಮಾಡೋದಕ್ಕಿಂತ ACP ಸಾಹೇಬ್ರೆ ನಿಂತ್ಕೊಂಡಿರ್ಬೇಕಾದ್ರೆ ಹೋಗಿ ಜುಜ್ಬಿ ಇನ್ಸ್ಪೆಕ್ಟರ್ ಮೇಲೆ ರಿವೆಂಜ್ ತೊಗೊಳಕ್ಕೆ ಕೊಟ್ಟಿದ್ಯಲ್ಲ. ನೋಡು ಸತ್ಯ, ಮೊದಲು ನಾನು ಹೇಳೋ ಕೆಲಸನ ಮಾಡಷ್ಟೆ. ಅದೇ ದೇವ್ರೆ, ಅಂತೂ ನನ್ನ ಮತ್ತೆ ಅತ್ತೆ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯ ಬಗೆಹರಿಸ್ಬಿಟ್ಟೆ. ಅತ್ತೆ ನನ್ನನ್ನು ಕ್ಷಮಿಸ್ಬಿಟ್ರು. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಅಮ್ಮ ಮಗನ ದೂರ ಮಾಡಿದೆ ಅನ್ನೋ ಕಳಂಕದಿಂದ ನನ್ನನ್ನು ಮುಕ್ತಳನ್ನಾಗಿ ಮಾಡಿದೆ.
ನಾನು ನಿನಗೆ ಚಿರಋಣಿನಪ್ಪ. ನಿನ್ನ ದಯೆಯಿಂದ ನಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಹೀಗೆ ಇರಲಿ. ಅತ್ತೆ ಮುಂದೆ ನಾನು ನಿರಪರಾಧಿ ಅಂತ ಸಾಬೀತು ಮಾಡೋಕ್ಕೆ ನನ್ನ ಹೆತ್ತ ಮಗುನೇ ದಾಟಬೇಕಾಯಿತು. ನಾನೇನಾದರೂ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸಿ ನನ್ನ ಮಗುಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡು ತಂದೆ.